ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಒಳಗೆ ಎಂಟರ್ ಆಗೋಣ. ಯಾವ ಕೆಲಸ ಹೇಗಿರುತ್ತೋ ಏನೋ, ಮೊದಲು ನಮ್ಮ ಹೆಣ್ಮಕ್ಳಿಗಂತೂ ಮೊದಲು ಕಿಚನ್ ಕ್ಲೀನ್ ಮಾಡೋದ್ರಲ್ಲೇ ಇರ್ತೀವಿ. ಯಾವಾಗ್ಲೂ ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಮಿಕ್ಕಿದ್ದೆಲ್ಲ ಕೆಲಸನೂ ಪಟ ಅಂತ ಆಗೋಗುತ್ತೆ ಅಂತ. ಅದೇ ರೀತಿ ನಾನು ಫಸ್ಟ್ ಕಿಚನ್ನಿಂದನೇ ಕ್ಲೀನ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದೆ. ತಿಂಡಿಗೆ ಇವತ್ತು ರವೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಆಲ್ರೆಡಿ ಎಲ್ಲರದ್ದು ತಿಂಡಿನೂ ಆಗೋಗಿತ್ತು. ಹಾಗಾಗಿ ನಾನು ಸ್ವಲ್ಪ ತಿಂಡಿ ಮಿಕ್ಕಿದ್ರಿಂದ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ. ಮಧ್ಯಾಹ್ನ ಇಲ್ಲಾಂದ್ರೆ ಯಾರು ಬಂದರೆ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ. ಫುಡ್ನ ವೇಸ್ಟ್ ಮಾಡಬಾರ್ದಲ್ವಾ. ಮೊದಲಿಗೆ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಕಡಲೆಕಾಳನ್ನ ನೆನೆಹಾಕ್ಕೊಂಡೆ. ಏನಾದ್ರು ವೆರೈಟಿಯಾಗಿ ಟ್ರೈ ಮಾಡೋಣ, ಇಲ್ಲ ಕಡಲೆಕಾಳು ಉಸ್ಲಿ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಡಲೆಕಾಳು ನೆನೆಹಾಕ್ದೆ. ಹಾಗೆ ಹಿಂದೆನೇ ಕಸ ಎಲ್ಲ ಹೊಡ್ಕೊಂಡೆ. ನನ್ನ ಮಗ ನನಗೆ ಈಗಲೇ ಇಷ್ಟೊಂದು ಥರ ನನಗೆ ಹೆಲ್ಪ್ ಮಾಡ್ತಾರದು ನೋಡಿದ್ರೆ ಮುಂದೆ ಯಾವ ಲೆವೆಲಿಗೆ ನನಗೆ ಹೆಲ್ಪ್ ಮಾಡ್ಬೋದು ಅಂತ ಶಾಕ್ ಆಗುತ್ತೆ. ಅಷ್ಟು ಹೆಲ್ಪ್ ಮಾಡ್ತಾನೆ ನನ್ನ ಮಗ ಅಂತೂ. ಆಲ್ಮೋಸ್ಟ್ 1.5 ವರ್ಷ ಅಷ್ಟೇ. ಅವ್ನಿಗಿನ್ನ ಕಸ ಹೊಡಿಯೋ ಮರ ತೊಗೊಬಂದು ಕೊಡು, ಪರ್ಕೆ ತೊಗೊಬಂದು ಕೊಡು, ಏನಾದರೂ ಕೇಳಿ ತೊಗೊಬಂದು ಕೊಡ್ತಾನೆ. ಅರ್ಥ ಆಗೋವಂಥದ್ದನ್ನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸಿ ಮಾಡಿಕೊಡ್ತಾನೆ ನನಗಂತೂ. ಇವಾಗ ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಕೂಡ ಬಂದಿದ್ದಾರೆ. ಯಾರು ಅಂತಂದರೆ ಅದೇ ಸೋಕಿ ಅಂತ. ನಾವೇನೋ ಸೋಕಿ ಅಂತ ಕರಿತೀವಿ, ಆದರೆ ನನ್ನ ಮಗ ಅಂತೂ ಬೇಬಿ ಅಂತಲೇ ಕರೆಯೋದು ಅವನು ಜಾಸ್ತಿ. ನಾವು ನಮ್ಮ ಅಮ್ಮ ಮನೇಲಿದ್ದಾಗ ಒಂದು ಬೆಕ್ಕನ್ನ ಸಾಕೊಂಡಿದ್ವಿ, ಅದಕ್ಕೆ ಬೇಬಿ ಅಂತಲೇ ಹೆಸರಿಟ್ಟಿದ್ವಿ. ಅದೇನೋ ದಿಢೀರಂತ ಮಾಯ ಆಗೋಯ್ತು. ಅದು ತರೋ ಬೆಕ್ಕಿಗೆಲ್ಲ ಬೇಬಿ ಅಂತಲೇ ಹೆಸರಿಡ್ತಿದ್ವಿ. ಅದು ಒಂದ್ರಿಂದೊಂದು ಸತ್ತೇ ಹೋಗ್ತಿತ್ತು. ನಮ್ಮಮ್ಮ ಮನೇಲಿ ನಾಯಿ ಕೂಡ ತೊಗೊಂಬಂದು ಸಾಕ್ತಿದ್ರು. ನಮ್ಮಮ್ಮ ಬೆಕ್ಕು ನಾಯಿ ಎರಡನ್ನೂ. ನಾಯಿ ನನಗಿಷ್ಟ ಆಗ್ತಿರ್ಲಿಲ್ಲ, ನಮ್ಮ ಅಕ್ಕಂಗೆ ತುಂಬ ಇಷ್ಟ ಆಗ್ತಿತ್ತು ನಾಯಿ. ಬೆಕ್ಕು ಮಾತ್ರ ನಾನು ಇಷ್ಟಪಡ್ತಿದ್ದಿದ್ದು, ಅದರಲ್ಲೂ ಬೆಕ್ಕಿನ ಮರಿ ಅಂದರೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ಯಾವುದೇ ನಾಯಿ ತೊಗೊಂಬಂದ್ರೂ ಝಾನ್ಸಿ ಅಂತಲೇ ಹೆಸರಿಡ್ತಾಯಿದ್ರು. ಆ ಹೆಸ್ರಿಗೋ ಏನೋ ಯಾವ ನಾಯಿ ಉಳಿತಾನೆ ಇರಲಿಲ್ಲ. ಕೊನೆಗೆ ಲಾಸ್ಟಿಗೆ ಒಂದು ಅಮ್ಮು ಅನ್ನೋ ಒಂದು ಹೆಸರಿಟ್ಟು ನಮ್ಮ ಮನೇಲಿ ಒಂದು ನಾಯಿ ಸಾಕಿದ್ವಿ. ಅದು ನಮ್ಮ ಮಕ್ಕಳು ಹುಟ್ಟಿ ನನ್ನ 2ನೇ ಮಗ ಆಗೋವರೆಗೂ ಅದಿನ್ನೂ ಬದುಕೇ ಇತ್ತು. ಈಗೆಲ್ಲೋ ರೀಸೆಂಟಾಗಿ ಅದು ತೀರೋಗಿದ್ದದು. ನಾನು ನಮ್ಮ ಅಕ್ಕನೂ ಇಬ್ರೂ ಯಾವಾಗ್ಲೂ ಜೊತೆಲಿ ಹೋದಾಗೆಲ್ಲವ ಇಬ್ಬರು ಒಂದೇ ಥರ ಇದ್ದೀರಾ, ಟ್ವಿನ್ಸಾ ಅಂತ ಕೇಳ್ತಿದ್ರು. ನೋಡೋಕೆ ಮಾತ್ರ ಒಂದೇ ಥರ ಇರ್ತಿದ್ವಿ, ಆದರೆ ನಮ್ಮಿಬ್ಬರು ಲೈಫ್ ಸ್ಟೈಲು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಯಾವಾಗ್ಲೂ. ನನಗಿಷ್ಟ ಆಗಿದ್ದು ಅವಳಿಗೆ ಇಷ್ಟ ಆಗ್ತಾರಲ್ಲ, ಅವಳಿಗೆ ಇಷ್ಟ ಆಗಿದ್ದು ನನಗಿಷ್ಟ ಆಗಲ್ಲ. ಅದೇ ಥರ ಸ್ವಲ್ಪ ಉಲ್ಟಾ ಪಲ್ಟಾ ಕೇಸ್ ನಾವು. ಅವಾಗೆಲ್ಲ ಜಾಸ್ತಿ ನಮ್ಮ ಅಕ್ಕ ಸಕ್ಕರೆ ತಿಂತಿದ್ಲು, ನಾನು ಉಪ್ಪು ತಿಂತಿದ್ದೆ. ಹಾಗಾಗಿ ಸಕ್ಕರೆ ಖಾಲಿಯಾದಾಗ ನಮ್ಮಮ್ಮ ನಮ್ಮ ಅಕ್ಕನ ಬೈಯೋರು, ಉಪ್ಪು ಖಾಲಿ ಆದರೆ ಜಾಸ್ತಿ ನನ್ನನ್ನು ಬೈತಿದ್ರು. ಆದರೆ ಉಪ್ಪು ಕಮ್ಮಿನೇ ತಿಂತಿದ್ದಿದ್ದು. ಅಷ್ಟು ಹುಚ್ಚು ಅವಳಿಗೆ ಸಕ್ಕರೆ ತಿನ್ನೋದು ಅಂತಂದರೆ. ಇದೇ ರೀತಿ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಕ್ಕ ತಂಗಿ ಯಾರು ನಿಮ್ಮ ಜೊತೆಗಿದ್ರೆ ಏನು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಕಸ ಹೊಡೆದಿದ್ದೆಲ್ಲ ಆದಮೇಲೆ ಹಿಂದೆನೇ ಪಾತ್ರೆ ಕೂಡ ತೊಳ್ಕೊಬಿಟ್ಟೆ. ನೈಟೇ ಒಂದು ಟ್ರಿಪ್ ತೊಳೆದಿದ್ರಿಂದ ಅಷ್ಟಾಗೇನು ಪಾತ್ರೆ ಇರಲಿಲ್ಲ, ಸ್ವಲ್ಪನೇ ಇದ್ದಿದ್ದು. ಬೇಗ ತೊಳ್ಕೊಬಿಟ್ಟೆ. ಆಮೇಲೆ ಯಜಮಾನ್ರು ನೀರು ಬಿಡೋದಕ್ಕೆ ಅಂತ ಬೋರ್ ಹತ್ರ ಹೋಗಿದ್ರು. ಏನೋ ಮೋಟ್ರು ಸರಿ ಇಲ್ಲ ಅಂತನೋ ಏನೋ ನೀರಿನ್ನೂ ಬಂದಿರಲಿಲ್ಲ. ಅಷ್ಟೊತ್ತಕ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಹಿಂದೆಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಕಸ ಎಲ್ಲ ಹೊಡ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ಮೇಲೆ ಬೇಸಿಗೆ ಶುರು ಆದ್ರೇ ಅಷ್ಟು ಮೋಟ್ರ್ ಕೆಟ್ಟೋಗೋದು, ಪೈಪ್ ಒಡೆದೋಗೋದು, ಅಲ್ಲಲ್ಲೇ ನೀರು ನಿಂತ್ಕೊಬಿಡೋದು, ಏನೇನೋ ಆಗ್ತಾನೆ ಇರುತ್ತೆ. ಬೇಸಿಗೆ ಟೈಮಲ್ಲಿ ನಮಗೆ ಯಾವಾಗ ನೀರು ಬೇಕು, ನಮ್ಗೆ ನೀರಿನ ಅವಶ್ಯಕತೆ ತುಂಬ ಇದೆ ಅನ್ಬೇಕಾದ್ರೆ ನೀರಿಗೆ ತುಂಬ ಪ್ರಾಬ್ಲಮ್ಗಳಾಗುತ್ತೆ. ಬೇಸಿಗೆ ಟೈಮಲ್ಲಿ ಏನೇ ರಿಪೇರಿ ಆದ್ರೂ ಬೇಗ ರೆಡಿ ಮಾಡಿಸ್ಬಿಡ್ತಾರೆ. ಆದರೆ ಮಳೆಗಾಲದಲ್ಲಿ ತಿಂಗಳೆಲ್ಲ ಮಳೆ ನಿಂತು 15 ದಿನ 20 ದಿನ ಆದ್ರೂ ರೆಡಿನೇ ಮಾಡಿಸಲ್ಲ. ಯಾಕೆ ಅಂದರೆ ಯಾವ ತೋಟಕ್ಕೂ ನೀರು ಬಿಡೋದಿರಲ್ಲ, ಹೊಲಕ್ಕೆ ನೀರು ಬಿಡೋದಿರಲ್ಲ, ಏನೂ ಇರೋಲ್ವಲ್ಲ. ಹಾಗಾಗಿ ಹಿಂದೆ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡಿಕೊಂಡೆ. ಹಾಗೆ ಮನೆ ಹತ್ರ ನೀರನ್ನು ಸಹ ಬಿಟ್ಟರು. ಮೊದಲಿಗೆ ಕುಡಿಯೋಕ್ಕೆಲ್ಲ ನೀರು ಇಟ್ಕೊಬಿಟ್ಟೆ. ಪ್ರತಿ ಸಲ ಕರೆಂಟು ಮಧ್ಯಾಹ್ನ ಇಲ್ಲ ಅಂದರೆ ಸಂಜೆ ಟೈಮ್ ಇರ್ತಿದ್ದಾಗ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಿದ್ಲು. ಗಿಡಕ್ಕೆಲ್ಲ ನೀರು ಒಯ್ಯೋದು, ಸೊಪ್ಪಿನ ಮಡಿಗೆಲ್ಲ ನೀರು ಒಯ್ಯೋದು ಎಲ್ಲ ಅವಳೇ ಆಲ್ಮೋಸ್ಟ್ ಮಾಡ್ಕೊಂಡು ಕೊಡ್ತಾಯಿದ್ಲು. ಇವತ್ತು ಅವಳು ಸ್ಕೂಲ್ಗೆ ಹೋಗಿದ್ದ ಕರೆಂಟ್ ಬಂದಿರೋದ್ರಿಂದ ನಾನೇ ಎಲ್ಲನೂ ತುಂಬ್ಕೋಬೇಕಾಯ್ತು. ಮೊದಲಿಗೆ ಕುಡಿಯೋಕ್ಕೆಲ್ಲ ನೀರು ಇಟ್ಬಿಟ್ಟು ಹೂವಿನ ಗಿಡಕ್ಕೆಲ್ಲ ನೀರನ್ನ ಒಯ್ತಾ ಇದ್ದೆ. ಆಮೇಲೆ ಮನೆ ಮುಂದೆನೇ ಸೊಪ್ಪಿನ ಮಡಿನ ತೊಳ್ಕೊಂಡಿದ್ದೀನಿ, ಅದಕ್ಕೆಲ್ಲ ನೀರು ಹಾಕ್ಕೊಂಡೆ. ಬೇಸಿಗೆ ಟೈಮಲ್ಲಿ ಗಿಡಗಳಿಗೆ ಎಷ್ಟು ನೀರು ಹಾಕಿದ್ರೂ ಸಾಲೋದೇ ಇಲ್ಲ. ನಾವು ಹೇಗೆ ನೀರು ಕುಡಿತಾ ದಾವಾಗುತ್ತೋ ಅವಕ್ಕೂ ಹಾಗೇನೇ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಅಡ್ವರ್ಟೈಸ್ ಬರ್ತಾಯಿತ್ತು. ನಾವು ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸೂರ್ಯ ನಮ್ಮ ತಲೆಗೆ ಪೈಪ್ ಹಾಕಿ ಎಳ್ಕೊತಿರ್ತಾರಲ್ಲ ಎನರ್ಜಿ, ಆ ಥರ ಒಂದು ಅಡ್ವರ್ಟೈಸ್ ಬರ್ತಿತ್ತು. ಈ ಬಿಸಿಲು ನೋಡ್ತಾ ಇದ್ರೆ ನನಗೆ ಅದೇ ಜ್ಞಾಪಕಕ್ಕೆ ಬರ್ತೈತೆ. 2 ನಿಮಿಷ ಹೊರಗಡೆ ನಿಂತು ಕೆಲಸ ಮಾಡೋದಕ್ಕಾಗಲ್ವಲ್ಲ, ಹೊಲದ ಕಡೆ ಎಲ್ಲ ಕೆಲಸ ಮಾಡೋರು ಅದು ಹೇಗೆ ಮಾಡ್ತಾರೋ ಏನೋ ಪಾಪ. ನನ್ನ ಮಗಂಗಂತೂ ಯಾವುದೇ ಥರ ಬಿಸಿಲು ಆಗಲ್ಲ, ಅವನಿಗೆ ಮಳೆನೂ ಆಗಲ್ಲ. ನೆನ್ನೆ ಸಂಜೆ ಬಜ್ಜಿ ಮಾಡಿದ್ರು ನಮ್ಮ ಯಜಮಾನ್ರು. ಬಜ್ಜಿ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೇ ಎಣ್ಣೆ ಬಿಟ್ಬಿಟ್ಟಿದ್ರು, ಎತ್ತೇ ಇಟ್ಟಿರಲಿಲ್ಲ.
ನಮ್ಮ ಅಕ್ಕ ಫೋನ್ ಮಾಡಿದ್ಲು, ನಾನು ಹೊರ್ಗಡೆನೇ ಮಾತಾಡ್ಕೊಂಡು ನಿಂತಿದ್ವಿ. ಯಾವ ಟೈಮಲ್ಲಿ ಹೋಗಿ ಚೆಲ್ದ ಅನ್ನೋದು ಗೊತ್ತಿಲ್ಲ. ಎಣ್ಣೆ ಎಲ್ಲ ಪೂರ್ತಿ ಕೆಳಗಡೆ ಎಲ್ಲ ಚೆಲ್ಬಿಟ್ಟಿದ್ದ. ಅಷ್ಟು ತಿಟ್ಲೆ ತಿಮ್ಮ ಎಲ್ಪ್ ಮಾಡೋದು ಹಾಗೆ ಮಾಡ್ತಾನೆ. ನನಗೆ ಕೆಲಸ ಕೊಡೋದು ಅಷ್ಟೇ ಕೆಲಸ ಕೊಡ್ತಾನೆ, 1 to ಡಬಲ್ಲು. ನೋಡಿ ಬಕೆಟ್ ಎಲ್ಲ ಅವನೇ ಎತ್ಕೊಬಂದು ಕೊಡ್ತಾ ಇದ್ದಾನೆ. ಆಲ್ಮೋಸ್ಟ್ 12:30 ಹತ್ತತ್ರ ಆಗೋಯ್ತು. ಇನ್ನೇನು ಅಡುಗೆಗಾಲೆ ಊಟ ಆಯ್ತಾ ಅಡುಗೆ ಆಯ್ತಾ ಅಂತ ಕೇಳ್ತಾರೆ ಅಂದ್ಬಿಟ್ಟು ಅಡುಗೆ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಊಟಕ್ಕೆ ಇವತ್ತು ಬಸ್ಸಾರು ಹಾಗೆ ಮುದ್ದೆನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊಪ್ಪೆಲ್ಲ ತೊಳೆದಿಟ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತವ ಅಂದ್ಬಿಟ್ಟು ಸೊಪ್ಪೆಲ್ಲ ತೊಳ್ಕೊಂಡು ಬೇಯೋದಕ್ಕೆ ಇಟ್ಬಿಟ್ಟೆ ಮೊದಲೇನೆ. ಅದು ಬೇಯೋ ಗ್ಯಾಪಲ್ಲಿ ಇನ್ನೂ ಒಂದೇ ಒಂದು ಕಲ್ಲಂಗಡಿ ಹಣ್ಣು ಮಿಕ್ಕಿತ್ತು, ಅದನ್ನು ಕಟ್ ಮಾಡ್ತಿದ್ರು. ಸ್ವಲ್ಪ ಕಲ್ಲಂಗಡಿ ಹಣ್ಣು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಕಿಚನಿಗೆ ಬಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಬಸ್ಸಾರು ರೆಸಿಪಿನ ನಾನು ಆಲ್ಮೋಸ್ಟ್ ಮೊದಲೇ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಬೇಕಾದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಮ್ಮ ಯಜಮಾನ್ರು ವೆಜ್ಜಲ್ಲಿ ತುಂಬ ಇಷ್ಟಪಡೋದು ಅಂದರೆ ಬಸ್ಸಾರು ಅಷ್ಟೇನೆ. ನಾನು ನನ್ನ ಮಕ್ಕಳಂತೂ ನಮ್ಮಮ್ಮ ನಮ್ಮ ಅಜ್ಜಿ ಮಾಡೋ ಥರ ಸಾಂಬಾರನ್ನೇ ನಾವು ಜಾಸ್ತಿ ಇಷ್ಟಪಡೋದು. ನಮ್ಮ ಅಕ್ಕಂಗಾಗಲಿ ಯಾರಿಗೇ ಆಗಲಿ ನಾವು ಆ ಕಡೆಯಿಂದ ಬೆಳೆದು ಬಂದಿರೋ ರೀತಿಯಿಂದಾಗಿ ನಮಗೆ ಬೇಳೆ ಸಾರು ಅದೊಂದೇ ನಮಗೆ ಫೇವ್ರೇಟ್. ಅಂದರೆ ಸಾಂಬಾರುಗಳಲ್ಲಿ ಈ ಹುಳಿ ಸಾರು, ಬಸ್ಸಾರು, ಉಪ್ಸಾರು ಇದು ಯಾವುದು ನೋಡಿದ್ರು ಅಷ್ಟೊಂಥರ ಇದು ಲೈಕ್ ಆಗಲ್ಲ. ಒಬ್ಬೊಬ್ಬರೇ ಕೂತು ತಿನ್ನೋದಕ್ಕಿಂತ ಫ್ಯಾಮಿಲಿ ಜೊತೆಲಿ ತಿನ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಸಂತೃಪ್ತಿಯಾಗಿರುತ್ತೆ. ನೋಡಿ ಕುಕ್ಕರಲ್ಲಿ ಬೇಳೆ ಮತ್ತು ಸೊಪ್ಪು ಬೇಯೋ ಟೈಮಲ್ಲಿ ನಾನು ನನ್ನ ಸ್ಕಿನ್ ಕೇರ್ ಕೂಡ ಮಾಡಿಕೊಂಡೆ. ಬಸವಣ್ಣನವರ ವಚನ ಇದೆಯಲ್ಲ, ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ. ಇದ್ದಿಲಿನಂಥ ಮಕ ಈ ತಿಕ್ಕಿ ತಿಕ್ಕಿ ತೊಳೆದರು ಇದ್ದದ್ದೇ ಲೇಸೆಂದ ಸರ್ವಜ್ಞ ಅಂತ ಹೇಳ್ತಾರಲ್ಲ, ಹಾಗೆ ಇರೋದೇ ಹೀಗೆ ಅಂತ ಗೊತ್ತು ಆದ್ರೂ ಹೋಮ್ ರೆಮಿಡೀಸ್ ಅಂತೂ ಟ್ರೈ ಮಾಡೋದ್ರಲ್ಲಿ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಯಾವ್ಯಾವ ಥರ ಸಿಗುತ್ತೆ ಎಲ್ಲ ಆಲೋವೆರಾ ಹಚ್ಚು ಅಂತ ಒಬ್ರು ಹೇಳಿದ್ರೆ ಅದನ್ನೂ ಮಾಡೋದು, ಅರಿಶಿನ ಹಾಲಿಂಕೆನೆ ಹಾಕಚ್ಚು ಅಂತಂದರೆ ಅದನ್ನೂ ಮಾಡೋದು, ಯಾವ್ಯಾವ ಥರ ಹೇಳ್ತಾರೆ ಎಲ್ಲನೂ ಟ್ರೈ ಮಾಡೋದೇನೆ. ಅಕ್ಕಿ ತೊಳೆದಿದ್ದ ನೀರನ್ನ ಮಕ್ಕ ಕೊಡ್ರೂ ಮಕ್ಕ ಗ್ಲೋನೆಸ್ ಬರುತ್ತೆ ಅಂತಾರೆ. ಅದೊಂದು ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಲೇಬೇಕು ಅದನ್ನು. ಅದೇನೋ ಇತ್ತೀಚೆಗೆ ಸ್ಕಿನ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏರ್ ಫಾಲ್ ಅಂತೂ ಹೆವಿ ಆಗ್ತಾ ಇರುತ್ತೆ, ಹಾಗಾಗಿ ಸ್ಕಿನ್ ಕೇರು ಏರ್ ಕೇರು ಎಲ್ಲ ಮಾಡ್ಕೋಬೇಕಲ್ವ. ನಮ್ಮ ಬರೀ ಮನೆ ಮಕ್ಕಳು ಅಂತಲೇ ಇದ್ದರೆ ಹೇಗಾಗುತ್ತೆ ಹೇಳು. ನಮ್ಮ ಕಡೆನೂ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವ. ಹಾಗಾಗಿ ಹೀಗೆ ಏನಾದರೂ ಒಂದೊಂದು ರೆಮಿಡಿ ಮಾಡಿಕೊಂಡು ನಾನು ನಿಮಗೂ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ನಾನಿವತ್ತು ಹಚ್ಕೊಂಡಿದ್ದು ಪ್ಯೂರ್ ಆಲೋವೆರಾ ಜೆಲ್. ಅದು ನಾನು ಗಿಡದಲ್ಲೇ ಬೆಳೆದಿರೋದನ್ನ ಕಿತ್ಕೊಂಡು ಹಚ್ಕೊಂಡಿದ್ದೀನಿ ವಿಡಿಯೋದಲ್ಲಿ ನೋಡಿದಾಗೆ. ಅದೇನಾದರೂ ಸ್ವಲ್ಪ ಜೆಲ್ ಏನಾದರೂ ಬಾಯಿ ಒಳಗಡೆ ಹೋಯ್ತು ಅಂದರೆ ಫುಲ್ಲು ವಿಷ ಆಗಿರುತ್ತೆ. ಕೆಲವೊಂದು ಕಡೆ ಅದನ್ನೇ ಜ್ಯೂಸ್ ಮಾಡಿಕೊಂಡು ಕುಡಿತಾರೆ. ಅದನ್ನು ಹಾಗೆ ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದು ಲೋಳೆ ಅಂತ ಇರುತ್ತಲ್ಲ ಅದನ್ನು ಮಾತ್ರ ಅವರೇ ತಿಂತಾ ಇರ್ತಾರೆ. ಅದನ್ನೆಲ್ಲ ನೋಡ್ಬೇಕಾದ್ರೆ ನಮಗೆ ಸ್ವಲ್ಪ ನಾಲ್ಗೆಗೆ ಟಚ್ ಆದ್ರೇ ಇಷ್ಟೊಂಥರ ಕಹಿ ಕಹಿ ಅನಿಸುತ್ತಲ್ಲ, ಅವರೆಲ್ಲ ಹೇಗೆ ತಿಂತಾರಪ್ಪ ಅನಿಸುತ್ತೆ. ನಾನು ಸ್ಕಿನ್ ಕೇರ್ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ಇನ್ನೇನು ಮುದ್ದೆ ತಿರುಗಬೇಕಿತ್ತು ಅಷ್ಟೊತ್ತಿಗಾಲೇ ನನ್ನ ಮಗಳು ಕೂಡ ಬಂದಳು. ಮುದ್ದೆ ಎಲ್ಲ ಮಾಡಿ ಯಜಮಾನ್ರಿಗೆಲ್ಲ ಊಟ ಕೊಟ್ಟು ನಾನು ಕೂಡ ಊಟನೂ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಾನು ರೆಸ್ಟ್ ಮಾಡ್ತಿದ್ದ ಟೈಮಲ್ಲಿ ನನ್ನ ಮಗ ಮಾಡಿದ ಅವಾಂತರ ನೋಡಿ ಹೇಗಿದೆ ಅಂತ. ರಾಗಿ ಹಿಟ್ಟನ್ನಂತೂ ಪೂರ್ತಿ ಎಲ್ಲ ಚೆಲ್ಲಾಕಿ ಮುದ್ದೆ ಕಟ್ತಿದ್ದ ಅವನೇನೆ. ಯಾವ ರೇಂಜಿಗೆ ಮುದ್ದೆ ಮಾಡ್ತಾಯಿದ್ದ ಅಂದರೆ ನೋಡಿ ನಮಗೆ ಹೊಡಿಯೋಕ್ಕೂ ಮನ್ಸು ಬರಬಾರ್ದು, ಬೈಯೋಕ್ಕೂ ಮನ್ಸು ಬರಬಾರ್ದು, ಆ ಥರ ಇತ್ತು. ಆಮೇಲೆ ಹೊಡೆದ್ರೆ ತಾನೇ ವಾಪಸ್ ಬರುತ್ತೆ ಅಂದ್ಬಿಟ್ಟು ನಾನೇ ಸಮಾಧಾನ ತಗೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ಕಸ ಹೊಡಿ, ಪಾತ್ರೆ ತೊಳಿ, ಮತ್ತೆ ರೋಟೀನ್ ಸ್ಟಾರ್ಟ್ ಮಾಡಿದ್ದಾಯಿತು. ಬೆಳಗ್ಗೆಯಿಂದ ಇದಾಗಲೇ 3ನೇ ಸಲ ನಂಗೆ ಕಸನ ಹೊಡಿತಾ ಇರೋದು. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ಹೊಡೆದಿದ್ದೆ, ನೆಕ್ಸ್ಟು ನನ್ನ ಮಗಳನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ಒಂದು ಸಲ ಹೊಡೆದೆ, ಇದಾಗಲೇ 3ನೇ ಸಲ ಕಸ ಹೊಡಿತಾ ಇದ್ದೀನಿ. ಹಿಂದಿನ ಲಾಗಲ್ಲಿ ನೋಡಿರ್ಬೋದು, ಹೇಳಿದ್ನಲ್ಲ ರಿಲೇಟಿವ್ಸ್ ಯಾಕೆ ಮನೆ ಇಷ್ಟು ಗಲೀಜಾಗಿದೆ, ಬಂದವರೆಲ್ಲ ಇದೇನಪ್ಪ ಮನೆ ಹೇಗಿದೆ ಅಂತ ಕೇಳ್ತಾರೆ ಅಂತ. ನೋಡಿ ಇದೇ ಗೋಳಾಗೋದು. ಎಷ್ಟೇ ಕ್ಲೀನ್ ಮಾಡಿರಿ ಮಕ್ಕಳಿರೋ ಮನೇಲಂತೂ ಗಲೀಜು ಆಗ್ತಾನೆ ಇರುತ್ತೆ. ನೋಡಿ ಎಷ್ಟು ಕಸ ಬರುತ್ತೆ ಅಂತ. ನಾನು ಈ ಥರ ಕಸ ಹೊಡಿಯೋದು ನೋಡಿದ್ರೆ ನಮ್ಮ ಯಜಮಾನ್ರು ಪದೇ ಆ ರೀತಿ ಗುಡಿಸ್ಬಾರ್ದು ಅಂತ ಹೇಳ್ತಾನೆ ಇರ್ತಾರೆ. ಆಮೇಲೆ ಹಿಂದೆನೇ ಪಾತ್ರೆ ತೊಳೆದಿಟ್ಟು ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ಒಗೆದು ನನ್ನ ಮಗನಿಗೆಲ್ಲ ಸ್ನಾನ ಮಾಡಿಸಿ, ನನ್ನ ಮಗಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡೆ. ಅಷ್ಟರೊಳಗೆ ನಮ್ಮ ಯಜಮಾನ್ರು ಗೋಬಿ ತೊಗೊಂಬಂದಿದ್ರು. ಗೋಬಿ ತಿಂದು ಇವತ್ತಿನ ಡೇನ ಮುಗಿಸಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.